ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಸೊಲೆನಾಯ್ಡ್ ಕಾಯಿಲ್ ಅನ್ನು ಹೇಗೆ ವೈಂಡ್ ಮಾಡುವುದು ಎಂದು ಚರ್ಚಿಸಲಿದ್ದೇವೆ. ಉದ್ದೇಶ: ಈ ವಿಡಿಯೋದ ಕೊನೆಯಲ್ಲಿ ನೀವು ತಿಳಿದುಕೊಳ್ಳುವುದು 1. ಸೊಲೆನಾಯ್ಡ್ ಕಾಯಿಲ್ ಅನ್ನು ವೈಂಡ್ ಮಾಡುವುದು. 2. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮವನ್ನು ನಿರ್ಧರಿಸುವುದು. ಸೊಲೆನಾಯ್ಡ್ ಕಾಯಿಲ್ ಅನ್ನು ಚರ್ಚಿಸೋಣ. ಸೊಲೆನಾಯ್ಡ್ ಎಂಬುದು ವಿದ್ಯುತ್ ಕಾಂತೀಯವಾಗಿದ್ದು, ಇದು ನಿಯಂತ್ರಿತ ಕಾಂತೀಯ ಕ್ಷೇತ್ರವನ್ನು ಉತ್ಪಾದಿಸುವ ತಂತಿಯ ಸುರುಳಿಯಿಂದ ರೂಪುಗೊಂಡಿದೆ. ವಿದ್ಯುತ್ ಪ್ರವಾಹವು ಅದರ ಮೂಲಕ ಹಾದು ಹೋದಾಗ ಸುರುಳಿಯು ಏಕರೂಪದ ಕಾಂತೀಯ ಕ್ಷೇತ್ರವನ್ನು ಉಂಟುಮಾಡಬಹುದು. ವಿದ್ಯುತ್ ಅವುಗಳ ಮೂಲಕ ಹಾದು ಹೋದಾಗ ಎಲ್ಲ ತಂತಿಗಳು ದುರ್ಬಲ ಕಾಂತೀಯ ಕ್ಷೇತ್ರವನ್ನು ಉತ್ಪಾದಿಸುತ್ತವೆ. ಈ ಆಸ್ತಿಯನ್ನು ವರ್ಧಿಸಲು ಮತ್ತು ಬಲವಾದ ಕಾಂತೀಯ ಕ್ಷೇತ್ರವನ್ನು ರಚಿಸಲು ಸೊಲೆನಾಯ್ಡ್ ಸುರುಳಿಗಾಗಿ ತಂತಿಗಳನ್ನು ಸುರುಳಿಯಾಗಿ ಸುತ್ತಿಕೊಳ್ಳಲಾಗುತ್ತದೆ. ಸುರುಳಿಯಲ್ಲಿ ಪ್ರೇರಿತವಾದ ಕಾಂತೀಯ ಕ್ಷೇತ್ರದ ಪ್ರಮಾಣವು ತಿರುವುಗಳ ಸಂಖ್ಯೆ ಮತ್ತು ಸುರುಳಿಯಲ್ಲಿ ಹರಿಯುವ ಪ್ರವಾಹದ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ಸೊಲೆನಾಯ್ಡ್ ಕಾಯಿಲ್ ಒಂದು ಸಾಮಾನ್ಯ ವಿದ್ಯುತ್ ಘಟಕವಾಗಿದ್ದು, ವಿದ್ಯುತ್ ಕಾಂತೀಯ ಕ್ಷೇತ್ರವನ್ನು ಉತ್ಪಾದಿಸಲು ಸಾಮಾನ್ಯವಾಗಿ ಮೃದುವಾದ ಕಬ್ಬಿಣದಿಂದ ಮಾಡಿದ ಕೋರ್ ಸುತ್ತಲೂ ಬಿಗಿಯಾಗಿ ಸುತ್ತುವ ತಂತಿಯನ್ನು ಬಳಸುತ್ತದೆ. ಸೊಲೆನಾಯ್ಡ್ ಕಾಯಿಲ್ ಉತ್ಪಾದನಾ ಯಂತ್ರಗಳು, ಉಪಕರಣಗಳು ಮತ್ತು ವಿವಿಧ ರೀತಿಯ ಸ್ವಯಂಚಾಲಿತ ಉಪಕರಣಗಳಲ್ಲಿ ಕಂಡುಬರುವ ಪ್ರಮುಖ ಸಾಧನವಾಗಿದೆ. ರೇಖೀಯ ಚಲನೆಯನ್ನು ಪೂರೈಸಲು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವುದು ಸೊಲೆನಾಯ್ಡ್ ಕಾಯಿಲ್ ಮೂಲ ಉದ್ದೇಶವಾಗಿದೆ. ತಾಮ್ರದ ತಂತಿಯು ಸೊಲೆನಾಯ್ಡ್ ಕಾಯಿಲ್ ಅನ್ನು ನಿರ್ಮಿಸಲು ಬಳಸುವ ಅತ್ಯಂತ ಸಾಮಾನ್ಯವಾದ ತಂತಿಯಾಗಿದೆ. ಇತರ ವಿವಿಧ ತಂತಿಗಳು ಲಭ್ಯವಿವೆ, ಆದರೆ ಅವುಗಳಲ್ಲಿ ಯಾವುದೂ ತಾಮ್ರದಂತೆಯೇ ಅದೇ ವಾಹಕತೆ ಮತ್ತು ನಮ್ಯತೆಯನ್ನು ಹೊಂದಿಲ್ಲ. ಸೊಲೆನಾಯ್ಡ್ ಕಾಯಿಲ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಸರಳ ವಿವರಣೆ ಇಲ್ಲಿದೆ. ವೈರ್ ಕಾಯಿಲ್. ಸೊಲೆನಾಯ್ಡ್ ಕಾಯಿಲ್ ಅನ್ನು ಸಾಮಾನ್ಯವಾಗಿ ಉದ್ದವಾದ, ತೆಳುವಾದ ತಂತಿಯಿಂದ ತಯಾರಿಸಲಾಗುತ್ತದೆ. ಅದು ಅನೇಕ ಕುಣಿಕೆಗಳು ಅಥವಾ ತಿರುವುಗಳಾಗಿ ಸುರುಳಿಗೊಳ್ಳುತ್ತದೆ. ಸುರುಳಿಯು ಹೆಚ್ಚು ತಿರುವುಗಳನ್ನು ಹೊಂದಿದೆ. ಅದು ಉತ್ಪಾದಿಸಬಲ್ಲ ಕಾಂತೀಯ ಕ್ಷೇತ್ರವನ್ನು ಪ್ರಬಲಗೊಳಿಸುತ್ತದೆ. ವಿದ್ಯುತ್. ತಂತಿ ಸುರುಳಿಯ ಮೂಲಕ ವಿದ್ಯುತ್ ಪ್ರವಾಹವು ಹರಿಯುವಾಗ ತಂತಿಯೊಳಗಿನ ಎಲ್ಲ ಎಲೆಕ್ಟ್ರಾನ್ಗಳು ಸುರುಳಿಯಾದ್ಯಂತ ಅನ್ವಯಿಸಲಾದ ವೋಲ್ಟೇಜ್ಗೆ ಪ್ರತಿಕ್ರಿಯೆಯಾಗಿ ಚಲಿಸಲು ಪ್ರಾರಂಭಿಸುತ್ತವೆ. ಎಲೆಕ್ಟ್ರಾನ್ಗಳ ಈ ಚಲನೆಯು ಸುರುಳಿಯ ಸುತ್ತಲೂ ಕಾಂತೀಯ ಕ್ಷೇತ್ರವನ್ನು ಸೃಷ್ಟಿಸುತ್ತದೆ. ಸುರುಳಿಯ ಅಕ್ಷದೊಂದಿಗೆ ಜೋಡಿಸಲಾಗುತ್ತದೆ. ಕಾಂತೀಯ ಕ್ಷೇತ್ರ. ಸುರುಳಿಯ ಮೂಲಕ ಪರಿಚಲನೆಯಾಗುವ ವಿದ್ಯುತ್ ಪ್ರವಾಹದಿಂದ ರಚಿಸಲಾದ ಕಾಂತೀಯ ಕ್ಷೇತ್ರವು ಬಾರ್ ಮ್ಯಾಗ್ನೆಟಿಕ್ನಿಂದ ಉತ್ಪತ್ತಿಯಾಗುವ ಕ್ಷೇತ್ರಕ್ಕೆ ಹೋಲುತ್ತದೆ. ಕ್ಷೇತ್ರ ರೇಖೆಗಳು ಸುರುಳಿಯ ಒಂದು ತುದಿಯಿಂದ ಹೊರಹೊಮ್ಮುತ್ತವೆ ಮತ್ತು ಇನ್ನೊಂದು ತುದಿಯಲ್ಲಿ ಸುರುಳಿಯನ್ನು ಮರುಪ್ರವೇಶಿಸಲು ಸುತ್ತಲೂ ಸುತ್ತುತ್ತವೆ. ಆಕರ್ಷಿಸುವ ವಸ್ತುಗಳು. ಸೊಲೆನಾಯ್ಡ್ ಕಾಯಿಲ್ನಿಂದ ಉತ್ಪತ್ತಿಯಾಗುವ ಕಾಂತೀಯ ಕ್ಷೇತ್ರವು ಕಬ್ಬಿಣ ಅಥವಾ ಉಕ್ಕಿನಂತಹ ಕಾಂತೀಯ ವಸ್ತುಗಳಿಂದ ಮಾಡಿದ ವಸ್ತುಗಳನ್ನು ಆಕರ್ಷಿಸುತ್ತವೆ. ಈ ಆಕರ್ಷಣೆಯು ಸಂಭವಿಸುತ್ತದೆ ಏಕೆಂದರೆ ಸುರುಳಿಯಿಂದ ಕಾಂತೀಯ ಕ್ಷೇತ್ರದ ರೇಖೆಗಳು ಈ ವಸ್ತುಗಳೊಳಗಿನ ಕಾಂತೀಯ ಡೊಮೇನ್ಗಳೊಂದಿಗೆ ಸಂವಹನ ನಡೆಸುತ್ತವೆ. ಇದರಿಂದಾಗಿ ಅವು ಒಟ್ಟುಗೂಡಿಸಲು ಮತ್ತು ಒಟ್ಟಾರೆ ಆಕರ್ಷಕ ಬಲವನ್ನು ಸೃಷ್ಟಿಸುತ್ತವೆ. ಅಪ್ಲಿಕೇಶನ್. ಸೊಲೆನಾಯ್ಡ್ ಸುರುಳಿಗಳು ವಿವಿಧ ಅನ್ವಯಗಳಲ್ಲಿ ಬಳಕೆಯನ್ನು ಕಂಡುಕೊಳ್ಳುತ್ತವೆ. ಉದಾಹರಣೆಗೆ, ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ನಲ್ಲಿ ಕಾಂತೀಯ ವಸ್ತುವಿನಿಂದ ಮಾಡಿದ ಕೋರ್ ಸುತ್ತಲೂ ಸುತ್ತುವ ಸೊಲೆನಾಯ್ಡ್ ಸುರುಳಿಯು ಅದರ ಮೂಲಕ ಪ್ರಸ್ತುತ ಹರಿಯುವಾಗ ಬಲವಾದ ಕಾಂತೀಯ ಕ್ಷೇತ್ರವನ್ನು ರಚಿಸಬಹುದು. ಈ ವಿದ್ಯುತ್ ಕಾಂತವನ್ನು ಕ್ರೇನ್ಗಳು, ಡೋರ್ ಲಾಕ್ಗಳು, ಎಂಆರ್ಐ ಯಂತ್ರಗಳು ಮತ್ತು ಹೆಚ್ಚಿನವುಗಳಲ್ಲಿ ಬಳಸಬಹುದು. ಅವರು ಉತ್ಪಾದಿಸುವ ಕಾಂತೀಯ ಶಕ್ತಿಗಳ ಆಧಾರದ ಮೇಲೆ ದ್ರವಗಳು ಅಥವಾ ವಿದ್ಯುತ್ ಹರಿವನ್ನು ನಿಯಂತ್ರಿಸಲು ಸೊಲೆನಾಯ್ಡ್ ಸುರುಳಿಗಳನ್ನು ಕವಾಟ ಮತ್ತು ರಿಲೆಗಳಲ್ಲಿ ಬಳಸಬಹುದು. ಹಂತ 1. ಕೆಳಗೆ ಪಟ್ಟಿ ಮಾಡಲಾದ ಪರಿಕರಗಳು ಮತ್ತು ಸಾಮಗ್ರಿಗಳನ್ನು ಜೋಡಿಸಿ. 22 SWG ಯೊಂದಿಗೆ ಸೂಪರ್ ಎನಾಮೆಲ್ಡ್ ತಾಮ್ರದ ತಂತಿ 1 kg. ವೃತ್ತಾಕಾರದ ಪ್ಲಾಸ್ಟಿಕ್ ಬಾಬಿನ್ 1. ಹ್ಯಾಂಡ್ ಡ್ರಿಲ್ಲಿಂಗ್ ಮಷೀನ್ 1. 3 mm ಡ್ರಿಲ್ ಬಿಟ್ 1. ಅಗತ್ಯವಿರುವಂತೆ ಶಾಶ್ವತ ಮ್ಯಾಗ್ನೆಟ್ ತುಣುಕುಗಳು. 6 ಬ್ಯಾಟರಿಗಳು 12 ವೋಲ್ಟ್ಗಳು. 7 ಚಾಕು. ಮಲ್ಟಿಮೀಟರ್ 1. ಹಂತ 2.
ಬಾಬಿನ್ ಬದಿಗಳಲ್ಲಿ 3 ಎಂಎಂಗೆ 2 ರಂಧ್ರಗಳನ್ನು ಮಾಡಿ. ಎನಮೆಲ್ಡ್ ತಾಮ್ರದ ತಂತಿಯೊಂದಿಗೆ ಬಾಬಿನ್ ಅನ್ನು ಕಟ್ಟಲು ಪ್ರಾರಂಭಿಸಿ. ಬಾಬಿನ್ಗಳ ಮೇಲೆ ಸುರುಳಿಯನ್ನು ಸಮವಾಗಿ ಕಟ್ಟಿಕೊಳ್ಳಿ. 200 ತಿರುವುಗಳಲ್ಲಿ ತಂತಿಯನ್ನು ಮಡಿಸುವ ಮೂಲಕ ಟ್ಯಾಪಿಂಗ್ ಮಾಡಿ ಮತ್ತು ಅದನ್ನು ಮೊದಲು ಕೊರೆದ ರಂಧ್ರದಲ್ಲಿ ಸೇರಿಸಿ. 400ರಲ್ಲಿ ಮತ್ತೊಮ್ಮೆ ತಿರುಗಿಸಿ ಮತ್ತು ಎರಡನೇ ರಂಧ್ರದಲ್ಲಿ ಟ್ಯಾಪ್ ಮಾಡಿ. 600 ತಿರುವುಗಳ ನಂತರ ಸುತ್ತುವುದನ್ನು ನಿಲ್ಲಿಸಿ ಮತ್ತು ತಂತಿಯನ್ನು ಕತ್ತರಿಸಿ. ತಂತಿಗಳ ತುದಿಯಲ್ಲಿ ಮತ್ತು ಟ್ಯಾಪಿಂಗ್ನಲ್ಲಿ 1 ಇಂಚಿನ ನಿರೋಧನವನ್ನು ತೆಗೆದುಹಾಕಿ. ಮಲ್ಟಿಮೀಟರ್ ಅನ್ನು ತೆಗೆದುಕೊಂಡು ಅದನ್ನು ನಿರಂತರತೆಯ ಮೋಡ್ನಲ್ಲಿ ಹೊಂದಿಸಿ. ನಂತರ ಕಾಯಿಲ್ನ ತುದಿಗಳಲ್ಲಿ ಪ್ರೋಬ್ಗಳನ್ನು ಇರಿಸುವ ಮೂಲಕ ಸುರುಳಿಯನ್ನು ಪರೀಕ್ಷಿಸಿ. ಸಾಲಿನಾಯ್ಡ್ನಲ್ಲಿ ವಿದ್ಯುತ್ ಪ್ರವಾಹದ ಪರಿಣಾಮವನ್ನು ಚರ್ಚಿಸೋಣ. ಪಿನ್ಗಳು, ಕಬ್ಬಿಣದ ತುಂಡುಗಳು ಮತ್ತು ಸಣ್ಣ ಕಾಂತೀಯ ತುಣುಕುಗಳಂತಹ ಕಾಂತೀಯ ಲಕ್ಷಣಗಳನ್ನು ಹೊಂದಿರುವ ಕಣಗಳನ್ನು ಸಾಲಿನಾಯ್ಡ್ ಸುರುಳಿಯ ಸುತ್ತಲೂ ಹರಡಿ. ವೋಲ್ಟ್ ಬ್ಯಾಟರಿಯ ಧನಾತ್ಮಕ ಮತ್ತು ಋಣಾತ್ಮಕ ಟರ್ಮಿನಲ್ಗಳನ್ನು 200 ತಿರುವುಗಳನ್ನು ಮಾಡುವ ಮೂಲಕ ಸೊಲೊನಾಯ್ಡ್ ಕಾಯಿಲ್ನ ಮೊದಲ 2 ಟರ್ಮಿನಲ್ಗಳಿಗೆ ಸಂಪರ್ಕಪಡಿಸಿ. ಸುರುಳಿಯಿಂದ ಆಕರ್ಷಿತವಾದ ಕಣಗಳ ಚಲನೆಯನ್ನು ಗಮನಿಸಿ. ಈಗ ಬ್ಯಾಟರಿ ಟರ್ಮಿನಲ್ಗಳನ್ನು 400 ತಿರುವುಗಳಿಗೆ ಸುರುಳಿಗಳಿಗೆ ಸಂಪರ್ಕಪಡಿಸಿ ಮತ್ತು ಬಲವಾದ ಕಾಂತೀಯ ಕ್ಷೇತ್ರದಿಂದಾಗಿ ಕಣಗಳು ಸುರುಳಿಯಿಂದ ಹೆಚ್ಚು ಬಲವಾಗಿ ಆಕರ್ಷಿತವಾಗುವುದನ್ನು ಗಮನಿಸಿ. ಈಗ ಬ್ಯಾಟರಿ ಟರ್ಮಿನಲ್ಗಳನ್ನು 600 ತಿರುವುಗಳಿಗೆ ಸುರುಳಿಗಳಿಗೆ ಸಂಪರ್ಕಪಡಿಸಿ ಮತ್ತು 200ಕ್ಕೂ ಹೆಚ್ಚು ತಿರುವುಗಳಿಂದ ಕಣಗಳು ಆಕರ್ಷಿತವಾಗುವುದನ್ನು ಗಮನಿಸಿ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯ ತಿರುವುಗಳು ಬಲವಾದ ಕಾಂತೀಯ ಕ್ಷೇತ್ರವನ್ನು ಉತ್ಪಾದಿಸುತ್ತವೆ. ಸೊಲೊನಾಯ್ಡ್ನಲ್ಲಿ ಪ್ರಸ್ತುತ ಹರಿವನ್ನು ನಿಯಂತ್ರಿಸುವ ಮೂಲಕ ಕಾಂತ ಕ್ಷೇತ್ರವನ್ನು ನಿಯಂತ್ರಿಸಲು ನೀವು ಬ್ಯಾಟರಿಯ ಬದಲಿಗೆ ವೇರಿಯೇಬಲ್ ಡಿಸಿ ವಿದ್ಯುತ್ ಸರಬರಾಜನ್ನು ಸಹ ಬಳಸಬಹುದು. ಈ ವಿಡಿಯೋ ನೋಡಿದ ನಂತರ ನೀವು ಸಾಲಿನಾಯ್ಡ್ ಅನ್ನು ವೈಂಡ್ ಮಾಡಬಹುದು ಮತ್ತು ಸುರುಳಿಯಲ್ಲಿ ಅಭಿವೃದ್ಧಿಪಡಿಸಿದ ಕಾಂತೀಯ ಬಲವನ್ನು ಪರಿಶೀಲಿಸಬಹುದು ಎಂದು ನಾನು ಭಾವಿಸುತ್ತೇನೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.